ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಮೆಕ್ಕೆಜೋಳಕ್ಕೆ ಬರುವಂಥ ಕೀಟಗಳು ಯಾವುವು, ಅವುಗಳ ನಿರ್ವಹಣೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸುಮಾರು 40-45 ವರ್ಷಗಳ ಹಿಂದೆ ಮೆಕ್ಕೆಜೋಳ ನಮ್ಮ ದೇಶದಲ್ಲಿ ಪ್ರಾಮುಖ್ಯತೆಯನ್ನು ಗಳಿಸೋದಕ್ಕೆ ಶುರು ಮಾಡಿತು. ಅವತ್ತಿಂದ ಆರಂಭವಾದದ್ದು ಕಳೆದ ಒಂದು 20-25 ವರ್ಷಗಳಿಂದ ಈಚೆಗೆ ಭಾಳ ಪ್ರಮುಖ ಧಾನ್ಯದ ಬೆಳೆಯಾಗಿದೆ. ಧಾನ್ಯದ ಬೆಳೆಯಾಗಿ ಇದನ್ನು ನೇರವಾಗಿ ನಾವು ಬಳಸದೇ ಇದ್ರೂ ಸಹ ಇವತ್ತು ಪಶು ಆಹಾರ ಅಥವಾ ನಮ್ಮ ಕೋಳಿ ಆಹಾರಕ್ಕೋಸ್ಕರ ಭಾಳ ವ್ಯಾಪಕವಾದ ಬೇಡಿಕೆಯನ್ನು ಹೊಂದಿರುವಂಥ ಒಂದು ಬೆಳೆ. ಇದು ಯಾಕೆ ಅಷ್ಟು ಮುನ್ನೆಲೆಗೆ ಬಂತು? ನಮ್ಮ ದೇಶದಲ್ಲಿ ಅಷ್ಟೊಂದು ಪ್ರಮುಖ ಬೆಳೆ ಅಲ್ಲದಿದ್ದರೂ ನಾವು ಅಷ್ಟೊಂದು ಇದನ್ನು ನೇರವಾಗಿ ಸೇವಿಸದೇ ಇದ್ರೂ ಸಹ ಯಾಕೆ ಹೆಚ್ಚಾಯಿತು ಅನ್ನೋದಕ್ಕೆ ಒಂದು ಆ ಕಡೆ ನಮ್ಮ ಬೇಡಿಕೆ, ಔದ್ಯಮಿಕ ಬೇಡಿಕೆ, ಅದರಲ್ಲೂ ಪಶು ಮತ್ತು ಕೋಳಿ ಆಹಾರಕ್ಕೆ ಬೇಕಾದಂಥ ಬೇಡಿಕೆ ಒಂದು ಕಡೆ ಆದರೆ, ಈ ಒಂದು ಬೆಳೆಗೆ ಕೀಟಗಳ ಒಂದು ಬಾಧೆ ತುಂಬ ಕಡಿಮೆ ಅನ್ನೋ ಒಂದು ಕಾರಣ ಕೂಡ ಅಷ್ಟೇ ಪ್ರಾಮುಖ್ಯತೆ. ಯಾವುದೇ ಒಂದು ರಾಸಾಯನಿಕಗಳನ್ನು ಬಳಸದೆ ಮೇ ಬಿ 2000ವರೆಗೆ ಇದನ್ನು ಭಾಳ ಧೈರ್ಯವಾಗಿ ಬೆಳೀತಾಯಿದ್ರು, ಅಥವಾ 2005-6ವರೆಗೆ ಈವನ್ ಯಾವುದೇ ರೋಗನಾಶಕಗಳನ್ನು ಕೂಡ ಇವರು ಬಳಸ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೂ ಕೂಡ ಭಾಳಷ್ಟು ಕೀಟಗಳು ದಾಳಿ ಮಾಡ್ತಾ ಇದ್ದಾವೆ. ಅದರಲ್ಲೂ ಕಳೆದ ಒಂದು 7-8 ವರ್ಷಗಳಿಂದ ನಮ್ಮ ಸೈನಿಕ ಹುಳ ಈ ಒಂದು ಮೆಕ್ಕೆಜೋಳದ ರೈತರನ್ನು ಭಾಳಷ್ಟು ಭಯಗೊಳಿಸಿರುವಂಥ ಒಂದು ಕೀಟ. ಹಾಗೆ ನೋಡ್ಕೊತ ಬಂದರೆ ಸುಮಾರು 100ಕ್ಕೂ ಹೆಚ್ಚು ಬಗೆಯ ಕೀಟಗಳು ನಮ್ಮ ಮೆಕ್ಕೆಜೋಳವನ್ನು ಆಶ್ರಯಿಸ್ತವೆ, ಅದರ ಮೇಲೆ ಅವುಗಳ ಜೀವನವನ್ನು ಕಂಡುಕೋತವೆ. ಅದರಲ್ಲಿ ಕೆಲವು ಭಾಳ ಪ್ರಾಮುಖ್ಯತೆಯನ್ನು ಗಳಿಸಿದ್ದಾವೆ. ಅದರಲ್ಲಿ ಒಂದು ಅಂದರೆ ಭಾಳ ಸಸಿ ಬೀಜ ಮೊಳಕೆ ಬಂದ ಹಂತದಲ್ಲೇ ಶುರು ಮಾಡುವಂಥದ್ದು, ದಾಳಿ ಮಾಡುವಂಥದ್ದು ಅಂತಂದರೆ ನಮ್ಮ ಸುಳಿ ನೊಣ. ಇದು ಪ್ರಮುಖವಾಗಿ ನಮ್ಮ ಜೋಳದ ಒಂದು ಕೀಟ. ಈ ನಮ್ಮ ಹುಲ್ಲಿನ ಜಾತಿಯ ಹಲವಾರು ಬೆಳೆಗಳಲ್ಲಿ ಬರುವಂಥ ಒಂದು ಸಾಮಾನ್ಯ ಕೀಟ. ಹಾಗೆ ಈ ಒಂದು ಮೆಕ್ಕೆಜೋಳಕ್ಕೂ ಇದು ಅವಾಗವಾಗ ತೊಂದರೆ ಕೊಡುತ್ತೆ. ಬಟ್ ಯಾವಾಗ ಇದು ತೊಂದರೆ ಅಂತಂದರೆ, ಸಮೀಪದಲ್ಲೇ ನಮ್ಮ ಜೋಳ ಹೆಚ್ಚಾಗಿದ್ದು, ಅಲ್ಲಿ ಇದರ ಹಾವಳಿ ಹೆಚ್ಚಿದ್ದು, ಮತ್ತು ಈ ಮೆಕ್ಕೆಜೋಳ ಬಿತ್ತೋದಕ್ಕಿಂತ ಮೊದಲೇ ಪೂರ್ವದಲ್ಲೇ ಬೇರೆ ಇನ್ಯಾರಾದರೂ ಮೆಕ್ಕೆಜೋಳ ಬಿತ್ತಿದ್ದು ಅಥವಾ ಜೋಳ ಬಿತ್ತಿದ್ದು ಅಲ್ಲಿ ಅದರ ಹಾವಳಿ ಹೆಚ್ಚಿತ್ತು ಅಂದರೆ, ಇದರ ನಂತರದಲ್ಲೇ ಹಾಕಿದಂಥ ಮೆಕ್ಕೆಜೋಳಕ್ಕೆ ಇದರ ಹಾನಿಯಾಗುವಂಥ ಪ್ರಮಾಣ ಸ್ವಲ್ಪ ಜಾಸ್ತಿ. ಆದ್ರೂ ಸಹ ಮೆಕ್ಕೆಜೋಳ ಭಾಳ ಗಟ್ಟಿಯಾದಂಥ ಬೆಳೆ. ಜೋಳವಾದರೆ ಸಂಪೂರ್ಣವಾಗಿ ಅದು ಒಣಗೆ ಹೋಗ್ತದೆ. ಆದರೆ ಇದರ ದಾಳಿಯನ್ನು, ಏಕೆಂದರೆ ಇದು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಿರೋದ್ರಿಂದ, ಈ ನೊಣ ತುಂಬ ಸಣ್ಣದಿರೋದ್ರಿಂದ ದಾಳಿಯನ್ನು ಸಹಿಸಿಕೊಂಡು ಅದರಿಂದ ಬರುವಂಥ ಟಿಸಿಲುಗಳು ಹೇಗೋ ಮಾಡಿ ಬದುಕೊಂಡು ಇದು ಮಾಡ್ತವೆ. ಹಾಗಾಗಿ ನಮ್ಮ ಮೆಕ್ಕೆಜೋಳದ ರೈತರಿಗೆ ಇದು ಒಂದು ಯಾವತ್ತೂ ತೊಂದರೆ ಅಂತ ಅನ್ನಿಸ್ಲೇ ಇಲ್ಲ. ಏನೋ ಮರಿ ನಿಧಾನವಾಗಿ ಬಂತು, ಅಲ್ಲಿಂದ ಇನ್ನೊಂದು ಮರಿ ಬಂತು, ಹೇಗೋ ನಮಗೆ ಬೆಳೆ ಬಂತು ಅನ್ನೋ ಒಂದು ರೀತಿಯಲ್ಲಿ ಇದಾಗ್ತದೆ. ಅಷ್ಟೊಂದು ನಷ್ಟವಾಗಿ ಇದು ಕಾಣಿಸ್ತಾ ಇಲ್ಲ. ಸಸ್ಯಗಳ ಸಂಖ್ಯೆ ಕಡಿಮೆ ಆಗೋದಾಗಲಿ ಅಥವಾ ಬೆಳೆ ಇಳುವರಿ ನಷ್ಟ ಆಗೋದಾಗಲಿ ಈ ಒಂದು ಹುಳುದಿಂದ ನಮಗೆ ಇದುವರೆಗೆ ಗೊತ್ತಾಗಿಲ್ಲ. ಆದರೆ ಇದು ಒಂದು ನಮ್ಮ ಬೆಳೆಯನ್ನು ಕಾಡುವಂಥ ಒಂದು ಪ್ರಮುಖ ಕೀಟ. ಏಕೆಂದರೆ ಆರಂಭಿಕ ಹಂತದಲ್ಲಿ ಎಲ್ಲೋ ತುಂಬ ಅಪರೂಪಕ್ಕೆ ಸ್ವಲ್ಪ ಮಟ್ಟಿಗೆ ಇದರ ಹಾವಳಿ. ಮತ್ತು ಇದು ಸಾಧಾರಣವಾಗಿ 1 ತಿಂಗಳ ಒಳಗಷ್ಟೇ ನಮ್ಮ ಇದನ್ನು ಮಾಡೋದು. ಬೀಜ ನಾಟಿ ಮಾಡಿದ ಮೊಳಕೆ ಬಂದು 1 ವಾರದಿಂದ 10 ದಿನದೊಳಗೆ ಇದರ ದಾಳಿ ಆಗಿಬಿಡುತ್ತೆ. ದಾಳಿ ಆದ ತಕ್ಷಣ ಅದು ಒಳಗಡೆ ಬೆಳೀತಾ ಇರುವಂಥ ಸುಳಿಯನ್ನು ಇದು ಡ್ಯಾಮೇಜ್ ಮಾಡುತ್ತೆ. ಸುಳಿ ಡ್ಯಾಮೇಜ್ ಮಾಡೋದ್ರಿಂದ 1 2 ಎಲೆ 3 ಎಲೆ ಹಂತದಲ್ಲಿ ಇದು ಒಳಗಡೆ ಬೆಳೀತಾ ಇರುತ್ತೆ. ಆದರೆ ನಮಗೆ ಗೊತ್ತಾಗೋದಿಲ್ಲ. ನಮಗೆ ಗೊತ್ತಾಗೋಷ್ಟರೊಳಗೆ ಇನ್ನೂ 1 2 3 ಎಲೆ ಬರುತ್ತೆ. ಆದರೆ ಮೇಲ್ಗಡೆ 4 ಎಲೆಗಳಿರ್ತವೆ. ಆದರೆ ಮಧ್ಯದ ಸುಳಿ ಒಣಗೋಗುತ್ತೆ. ಈ ಹಂತದಲ್ಲಿ ಅದು ಸಂಪೂರ್ಣ ಬೆಳವಣಿಗೆಯನ್ನು ಹೊಂದುವುದು. ಕೋಶಾವಸ್ಥೆಯ ಹತ್ರಕ್ಕೆ ಬಂದಿದ್ದಾಗ ನಮಗೆ ಸುಳಿ ಏನಿರುತ್ತೆ, ಸುಳಿ ಒಣಗೋಗುತ್ತೆ. ಸುಳಿ ಒಣಗಿದ ತಕ್ಷಣ ಸುಳಿ ನೊಣದ ಹಾವಳಿ ಅಂತೇಳಿ ನಾವು ಗುರುತಿಸ್ಕೋಬೋದು. ಅದನ್ನು ಭಾಳ ಸೂಕ್ಷ್ಮವಾಗಿ ನೋಡಿದ್ರೆ ಆ ಸುಳಿಯನ್ನು ಎಳೆಯಿಂದ ಎಳೆದ್ರೆ ಬಂದುಬಿಡುತ್ತೆ. ಅದೇ ಸಮಯದಲ್ಲಿ ನಾವು ಅದನ್ನು ಬಿಚ್ಚಿ ನೋಡಿದ್ರೆ ಸುಳಿಯ ಪಕ್ಕದಲ್ಲಿ ಕಾಂಡದ ಕೆಳಗೆ
ನಮಗೆ ಒಂದು ಸಣ್ಣ ತೂತು ಕೂಡ ನೋಡಲಿಕ್ಕೆ ಸಿಗುತ್ತೆ. ಅದರ ಮುಖಾಂತರ ಅದು ಮಣ್ಣಿಗೆ ಹೋಗಿ ಅಲ್ಲಿ ಕೋಶಾವಸ್ಥೆಯನ್ನು ಹೊಂದುತ್ತೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಅದು ಹೊಳಗೆನೂ ಕೂಡ ಕೋಶಾವಸ್ಥೆ ಹೊಂದೋದನ್ನು ನಾವು ನೋಡಿದ್ದೀವಿ. ಸಾಧಾರಣವಾಗಿ ಈ ಕೀಟದ ಬಗ್ಗೆ ನಾವು ಅಷ್ಟೇನು ವಿಶೇಷವಾಗಿ ಕಲ್ತ್ಕೊಳ್ಳೋದು ಬೇಡ, ಬಟ್ ಇದು ಒಂದು ಇರಲಿ ಅಂತೇಳಿ ತಮ್ಮ ಮಾಹಿತಿಗೆ. ನಿರ್ವಹಣೆ ಬಗ್ಗೆ ನಮ್ಮ ಜೋಳದಲ್ಲಿ ಇದರ ನಿರ್ವಹಣೆಗೆ ವಿಶೇಷವಾಗಿ ಗಮನ ಹರಿಸೋಣ. ಈ ಮೆಕ್ಕೆಜೋಳದಲ್ಲಿ ಬೇಡ. ಅದೇ ರೀತಿ ಈ ಹಿಂದೆ ಮೆಕ್ಕೆಜೋಳ 2017ರಲ್ಲಿ ನಮ್ಮ ಸೈನಿಕ ಹುಳ 16-17ರಲ್ಲಿ ಏನು ಆರಂಭ ಆಯಿತು, 18ರಲ್ಲಿ ಭಾಳ ದೊಡ್ಡ ಪ್ರಮಾಣದ ನಷ್ಟವನ್ನೇ ಉಂಟು ಮಾಡಿತು. ಅದು ಬರೋದಕ್ಕಿಂತ ಮೊದಲು ಮೆಕ್ಕೆಜೋಳಕ್ಕೆ ಮಳೆಗಾಲದಲ್ಲಿ ನಮ್ಮ ಈ ಮುಂಗಾರಿನ ಹಂಗಾಮದಲ್ಲಿ ಭಾಳ ದೊಡ್ಡ ಪ್ರಮಾಣದ ನಷ್ಟವನ್ನು ಉಂಟು ಮಾಡ್ತಾ ಇದ್ದಂಥದ್ದು ಈ ಚುಕ್ಕೆ ಕಾಂಡ ಕೊರಕ, ಕೈಲೋಪಾಟೆಲಸ್ ಅಂತೇಳಿ ಕರಿತೀವಿ. ಇದೊಂದು ಕಂದು ಬಣ್ಣದ ಸ್ವಲ್ಪ ಮಧ್ಯಮ ಗಾತ್ರ ಅಥವಾ ದೊಡ್ಡ ಗಾತ್ರದ ಒಂದು ಪತಂಗನೇ, ಮಧ್ಯಮ ಗಾತ್ರದ ಒಂದು ಪತಂಗ. ಸುಮಾರು 2 ಇಂಚ್, ಒಂದು ಇಂಚಿಗಿಂತನೂ ಸ್ವಲ್ಪ ದೊಡ್ಡದಿದ್ದಂಥ ಇದರ ದೇಹ, ಹೆಣ್ಣು ಪತಂಗದ ಒಂದು ದೇಹ. ಹುಲ್ಲಿನ ಬಣ್ಣ ಅಥವಾ ಹುಲ್ಲು ಪ್ಲಸ್ ಕಂದು ಬಣ್ಣ, 2 ಮಿಶ್ರ ಆಗಿರುವಂಥ ಒಂದು ಬಣ್ಣ. ಆದರೆ ಮರಿ ಹುಳ ಯೂಶ್ವಲಿ ಕೆಂಪು ಬಣ್ಣದ ತಲೆಯನ್ನು ಹೊಂದಿದ್ದು, ದೇಹದ ಮೇಲೆ ಸಣ್ಣ ಚುಕ್ಕೆಗಳು, ಪ್ರತಿಯೊಂದು ಇದರಲ್ಲಿ ಸುಮಾರು 6ರಿಂದ 8 ಚುಕ್ಕೆಗಳು ನಮಗೆ ನೋಡಲಿಕ್ಕೆ ಪ್ರತಿಯೊಂದು ಸೆಗ್ಮೆಂಟ್ನಲ್ಲೂ ನೋಡಲಿಕ್ಕೆ ಕಾಣಿಸ್ತವೆ. ಸಾಧಾರಣವಾಗಿ ಇದು ಈ ಪತಂಗ ಮೊಟ್ಟೆ ಇಡುವಂಥದ್ದು ಸಣ್ಣ ಕಪ್ಪು ಚುಕ್ಕೆಗಳ ರೀತಿ. ಮೊಟ್ಟೆ ಇಟ್ಟಾಗ ಅವು ಬೆಳ್ಳಿಗೆ ಕಾಣಿಸೋದೇ ಇಲ್ಲ, ಟ್ರಾನ್ಸ್ಪರೆಂಟ್ ಇರ್ತವೆ. ತದನಂತರ ಅವು ಹಳದಿ ಆಗ್ತವೆ. ತದನಂತರ ಇನ್ನೇನು ಮರಿ ಈಚೆ ಬರಬೇಕು ಅನ್ನೋ ಒಂದು 3-4 ದಿನಗಳ ಅಥವಾ 5 ದಿನಗಳ ಕಾವಿನ ನಂತರ ಆ ಮರಿ ಈಚೆ ಬಂದಾಗ, ಕೆಲವೊಂದು ಸಲ ಚಳಿ ಜಾಸ್ತಿ ಇದ್ದರೆ 6 ದಿನಗಳವರೆಗೂ ಇದ್ರ ಕಾವಿರುತ್ತೆ. 5-6ನೇ ದಿನಕ್ಕೆ ಇದು ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಇವು ಅಷ್ಟು ಪರಿಣಿತರಲ್ಲದವ್ರಿಗೆ ಅಷ್ಟು ಸರಳವಾಗಿ ಗೋಚರಿಸೋದಿಲ್ಲ. ಸಾಧಾರಣವಾಗಿ ಅವು ಗುಂಪಾಗಿ ಎಲೆಗಳ ಕೆಳಭಾಗದಲ್ಲಿ ಇದು ಮೊಟ್ಟೆಗಳನ್ನು ಇಟ್ಟಿರುತ್ತೆ. ಈ ಮೊಟ್ಟೆಗಳಿಂದ ಬಂದಂಥ ಮರಿಗಳು ಸೀದಾ ಒಂದು ರೇಷ್ಮೆ ನೂಲನ್ನು ಹಿಡ್ಕೊಂಡು ಇಲ್ಲಿ ತಿರುಗಾಡ್ಕೊಂಡಿದ್ದು ಕೆಲವೊಂದಷ್ಟು ಸಂದರ್ಭದಲ್ಲಿ ಎಲೆ ಅಷ್ಟು ಬಲ್ತಿಲ್ಲ ಅಂದರೆ ಆ ಎಲೆಯನ್ನು ಕೆರಿತವೆ. ಕೆಲವೊಂದಷ್ಟು ಸಲ ಎಲೆ ಬಲ್ತಿತ್ತು ಅಂತಂದರೆ ಅದನ್ನು ಕೆರೆಯೋದಿಲ್ಲ, ಸೀದಾ ಆ ರೇಷ್ಮೆ ನೂಲಿನ ಮುಖಾಂತರ ಕೆಳಕ್ಕೆ ತೂಗಾಡ್ತಾ ಇದ್ದು ಗಾಳಿನಲ್ಲಿ ಎಲ್ಲಿ ಅವಕಾಶ ಸಿಗುತ್ತೋ ಆಗ ಕಾಂಡದ ಒಳಗೆ ಅವು ಸೇರ್ಕೋತವೆ. ಆ ಗರಿಯ ಇದ್ರ ಮುಖಾಂತರ ಕಾಂಡ ಮತ್ತು ಗರಿಯ ನಡುವೆ ಒಳಗೆ ಸೇರಿಕೊಂಡು ಅಲ್ಲಿಂದ ಅವು ಒಳಗಡೆ ಹೋಗ್ತವೆ. ಬೈ ಚಾನ್ಸ್ ಏನಾದರೂ ಅವು ಸಣ್ಣ ಎಳೆಯ ಸುಳಿಯ ಒಳಗೆ ಹೋದರೆ ಸುಳಿಯನ್ನು ಕೂಡ ಅವು ಕೊರಿತಾ ಇರ್ತವೆ. ಸುಳಿ ಮುಖಾಂತರನೂ ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ಈ ಆರಂಭಿಕ ಲಕ್ಷಣಗಳು ಏನು ಅಂತಂದರೆ, ಈ ಒಂದು ಕಾಂಡಕೊರಕ ಬಂದಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಮಧ್ಯ ಕೆರೆದಂತೆ ಕಾಣಿಸ್ತಾ ಇರುತ್ತೆ. ಮತ್ತು ಆ ಒಂದು ಎಲೆ ಮಧ್ಯಭಾಗದಲ್ಲೇ ಅದು ಇನ್ನೂ ಸುಳಿ ಓಪನ್ ಆಗೋಕ್ಕೆ ಮೊದಲೇ ಕಡ್ದಿದ್ರೆ ಅಲ್ಲೊಂದು ಸಣ್ಣ ರಂಧ್ರಗಳು, ಮೇಲೆ ಎಲೆ ಈಚೆಗೆ ಬಂದಾಗ ಸಣ್ಣ ರಂಧ್ರಗಳು ಕಾಣಿಸ್ತವೆ. ಮುಂದೆ ಬೆಳೆದಂತೆ ಆ ಮುಖ್ಯ ಸುಳಿ ಸಂಪೂರ್ಣವಾಗಿ ಒಣಗೋಗ್ತದೆ. ಮತ್ತು ಆ ಸುಳಿಯನ್ನು ನಾವು ಒಣಗಿದಂಥ ಸುಳಿಯನ್ನು ಕೈಯಿಂದ ಹೇಳಿದ್ರೆ ಭಾಳ ಸರಳವಾಗಿ ಯಾವುದೇ ಶ್ರಮ ಇಲ್ಲದೆ ನಮ್ಮ ಕೈಗೆ ಇದು ಬಂದ್ಬಿಡುವಂಥದ್ದು. ಇದು ಈ ಚುಕ್ಕೆ ಕಾಯಕೊರಕದ ಒಂದು ಹಾನಿಯ ಲಕ್ಷಣ. ಅದೇ ರೀತಿ ಇದೇ ಲಕ್ಷಣ ನಮಗೆ ಚಳಿಗಾಲದಲ್ಲಿ ಡಿಸೆಂಬರ್, ಜನವರಿ ಅಥವಾ ಫೆಬ್ರವರಿ ಈ ಒಂದು ಸಂದರ್ಭಗಳಲ್ಲಿ, ಕೆಲವೊಂದಷ್ಟು ಸಂದರ್ಭದಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಬಿತ್ತಿದಂಥ ಬೆಳೆಗಳಿಗೂ ಕೂಡ ಭಾಳ ಏರಳ ಪ್ರಮಾಣದ ಅದೇ ರೀತಿಯ ಕಾಂಡಕೊರಕದ ಲಕ್ಷಣಗಳನ್ನೇ ತೋರಿಸುವಂಥ ಇನ್ನೊಂದು ಕೀಟ ಅಂದರೆ ನಮ್ಮ ಗುಲಾಬಿ ಕಾಂಡಕೊರಕ. ಈ ಗುಲಾಬಿ ಕಾಂಡಕೊರಕದ್ದೇನು ಅಂತಂದರೆ ವಿಶಿಷ್ಟತೆ, ಯೂಶ್ವಲಿ ಇದರ ಒಂದು ಪತಂಗಗಳು ಕೂಡ ಆಲ್ಮೋಸ್ಟ್ ಅದೇ ಸೈಜ್ ಇರುತ್ತೆ. ಆದರೆ ಬಣ್ಣ ಅದು ಹುಲ್ಲಿನ ಬಣ್ಣದಲ್ಲಿ ಇದ್ದರೆ ಇದು ಒಂದು ಸ್ವಲ್ಪ ಮಾಸಲು ಕಪ್ಪು ಬಣ್ಣ ಅಂತ ಹೇಳ್ಬೋದು. ಸ್ವಲ್ಪ ಮಾಸಲು ಕಪ್ಪು ಬಣ್ಣ, ಈ ಕಡೆ ಕಪ್ಪು ಅಲ್ಲ, ಈ ಕಡೆ ಇದು ಇಲ್ಲ, ಗ್ರೇ ಕಲರ್ ಅಂತ ಹೇಳ್ತೀವಿ. ಗ್ರೇ ಕಲರ್ ಇರುವಂಥ ಒಂದು ಈ ಪತಂಗಗಳು. ಇದ್ರ ಮರಿ ಹುಳೋದ ವೈಶಿಷ್ಟ್ಯತೆ ಏನಪ್ಪ, ತಲೆ ಸ್ವಲ್ಪ ಕೆಂಪು ಬಣ್ಣ ಇದ್ದು ದೇಹದಲ್ಲಿ ಸ್ವಲ್ಪ ಗುಲಾಬಿ ಮಿಶ್ರಿತ ಬಿಳಿ ಬಣ್ಣದ ಒಂದು ದೇಹ ಇದು. ಇದರಲ್ಲಿ ಯಾವುದೇ ಒಂದು ಚುಕ್ಕೆಗಳಿರೋದಿಲ್ಲ. ಮತ್ತು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ರೋಮಗಳು ನಮಗೆ ನೋಡಲಿಕ್ಕೆ ಕಾಣಿಸ್ತವೆ, ಬಟ್ ಅಷ್ಟು ಸ್ಪಷ್ಟವಾಗಿರೋದಿಲ್ಲ, ತೆಳುವಾದ ರೋಮಗಳಿರ್ತವೆ. ಮತ್ತು ಇದರ ಒಂದು ಮೊಟ್ಟೆಗಳು ಯೂಶ್ವಲಿ ಇವು ಸಹ ಗುಂಪಾಗಿ ಮೊಟ್ಟೆ ಇಟ್ಟರು ಇದು ಗುಂಡಾಗಿ ಕಾಣಿಸ್ತವೆ. ಅವು ಚಪ್ಪಟೆಯಾಗಿ ಇರ್ತವೆ.
ಮತ್ತು ಆರಂಭದಲ್ಲಿ ಅವು ಮೊಟ್ಟೆ ಇಟ್ಟದ್ದು ನಮಗೆ ಕಾಣಿಸೋದಿಲ್ಲ. ಆದರೆ ಇವು ಭಾಳ ಸ್ಪಷ್ಟವಾಗಿ ಗುಂಡಾಗಿರುವಂಥ ಒಂದು ಮೊಟ್ಟೆಗಳನ್ನು ಇವು ಗುಂಪಾಗಿರುತ್ತೆ. 50ರಿಂದ 100ವರೆಗೂ ಇದು ಒಂದೊಂದು ಗುಂಪಿನಲ್ಲಿ ಇರ್ತವೆ. ಇದು ಕೂಡ ಹಾಗೆಯೇ ಎಲೆಗಳನ್ನು ಆರಂಭಿಕ ಎಳೆಯ ಎಲೆಗಳಾದರೆ ಕೆರೆಯುತ್ತೆ. ಬಲಿತಿರೋ ಎಲೆಗಳಾಯಿತು ಅಂತಂದರೆ ಒಂದು ನೂಲಿನ ಮುಖಾಂತರ ಕೆಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಅದು ಸುಳಿಗೆ ಅಥವಾ ಗರಿ ಮತ್ತು ಕಾಂಡದ ನಡುವೆ ಅದು ಸೇರಿಕೊಂಡು ಅಲ್ಲಿ ಆರಂಭಿಕವಾಗಿ ಕೆರೆದು ತಿಂದು ಒಳಗೆ ಮುಖ್ಯ ಕಾಂಡದ ಒಳಕ್ಕೆ ಇವು ದಾಳಿ ಮಾಡ್ತವೆ. ಭಾಳಷ್ಟು ಸಂದರ್ಭದಲ್ಲಿ ನಮಗೆ ಇವು ಒಂದೊಂದು ಸುಳಿನಲ್ಲಿ 3-4 ಕೆಲವೊಂದಷ್ಟಲ್ಲಿ 5 ಹುಳುಗಳು ಕೂಡ ನೋಡಲಿಕ್ಕೆ ಸಿಗುತ್ತೆ. ಹೆಚ್ಚಾನೆಚ್ಚು ಇವು ಒಂದೊಂದೇ ಕಾಂಡವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಭಾಳ ಪ್ರಶಸ್ತವನ್ನು. ಏಕೆ ಅಂತಂದರೆ ಒಂದೊಂದು ಕಾಂಡಕ್ಕೆ ಹೋದರೆ ಮಾತ್ರ ಅವುಗಳ ಬದುಕುವಂಥ ಸಾಧ್ಯತೆ ಹೆಚ್ಚು. 2-3 ಒಂದೇ ಕಾಂಡದ ಹೊಳಕ್ಕೆ ಹೋಯಿತು ಅಂತಂದರೆ ಅವುಗಳ ಸಂಪೂರ್ಣವಾಗಿ ಬೆಳವಣಿಗೆ ತೊಂದರೆ ಆಗುವಂಥ ಕಾರಣದಿಂದ ಅವು ಅದನ್ನು ಅವಾಯ್ಡ್ ಮಾಡ್ತವೆ. ಅವುಗಳ ನಡುವೆ ಒಂದು ಕಾಂಪಿಟೇಷನ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಈ ಕಾಂಡಕರುಗಳು ಈ ಒಂದು ಕಾಲಕ್ಕೆ ಇದು ಮಾಡ್ಕೊಂಡ್ಬಿಟ್ಟಿದ್ದಾವೆ. ಒಂದು ಮುಂಗಾರಿನಲ್ಲಿ ಭಾಳ ಪ್ರಾಬಲ್ಯತೆಯನ್ನು ಹೊಂದಿದರೆ ಇನ್ನೊಂದು ಹಿಂಗಾರಿನಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮತ್ತು ಈ 2 ಕಾಂಡಕರುಗಳು ಭಾಳ ಬಹುಭಕ್ಷಕಗಳು. ನಮ್ಮ ಹುಲ್ಲಿನ ಜಾತಿಯ ಹಲವಾರು ಬೆಳೆಗಳಲ್ಲಿ ಭತ್ತ ಇರ್ಬೋದು, ನಮ್ಮ ಜೋಳ ಇರ್ಬೋದು ಅಥವಾ ಮೆಕ್ಕೆಜೋಳ ಇರ್ಬೋದು, ಇನ್ನೂ ಹಲವಾರು ಜಾತಿಯ ಹುಲ್ಲಿನ ಬೆಳೆಗಳ ಮೇಲೆ ಇವು ಬದುಕ್ತವೆ. ಆದರೆ ನಮಗೆ ನಷ್ಟ ಉಂಟು ಮಾಡೋದು ಮೆಕ್ಕೆಜೋಳದಲ್ಲಿ ಇವುಗಳ ಹಾವಳಿ ಹೆಚ್ಚು. ಗುಲಾಬಿ ಕಾಂಡಕೊರಕ ಗೋಧಿ ಮತ್ತು ರಾಗಿನಲ್ಲೂ ಕೂಡ ಒಂದು ಪ್ರಮುಖ ಕೀಟ. ಆ ಕಾರಣಕ್ಕೋಸ್ಕರ ನಾವು ಇವುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಾಧಾರಣವಾಗಿ ಈ ಕಾಂಡಕೊರಕಗಳ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ಇವು ಇಂದಿನ ಬೆಳೆಯಿಂದ ನಮಗೆ ಮುಂದಿನ ಬೆಳೆಗೆ ಇದಾಗುತ್ತೆ. ಹಾಗಾಗಿ ಸತತವಾಗಿ ಈ ಏಕದಳ ಧಾನ್ಯದ ಬೆಳೆಗಳನ್ನು ನಾವು ಸತತವಾಗಿ ಒಂದೇ ಹೊಲದಲ್ಲಿ ಬೆಳೆಯೋದನ್ನು ಅವಾಯ್ಡ್ ಮಾಡಬೇಕು. ನಡುವೆ ಒಂದು ದ್ವಿದಳ ಧಾನ್ಯ ಬೆಳೆ ಅಥವಾ ಎಣ್ಣೆಕಾಳಿನ ಒಂದು ಬೆಳೆಯನ್ನು ಮಧ್ಯದಲ್ಲಿ ಅಥವಾ ಬೇರೆ ಇನ್ಯಾವುದೋ ಒಂದು ತರಕಾರಿ ಬೆಳೆಗಳನ್ನು ಹಾಕೊಳ್ಳೋದ್ರಿಂದ ಇವುಗಳ ಹಾವಳಿಯನ್ನು ಸ್ವಲ್ಪ ಮಟ್ಟಿಗೆ ಇದು ಮಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ಬೆಳೆ ಕಟಾವಾದ ತಕ್ಷಣ ಆಳವಾಗಿ ಉಳುಮೆ ಮಾಡಿ ಈ ಒಂದು ಭೂಮಿಯ ಮಟ್ಟಕ್ಕೆ ಆದಷ್ಟು ಕೊಯ್ಲು ಮಾಡ್ಕೊಳ್ಳೋದು, ಕಟಾವು ಮಾಡೋದು ಅತ್ಯಂತ ಪ್ರಮುಖ. ಅದರ ನಂತರ ಆಳವಾಗಿ ಉಳುಮೆ ಮಾಡಿ ಒಳಗಿರುವಂಥ ಈ ಕೋಶಗಳನ್ನು ಬಿಸಿಲಿಗಾಗಿ ಇರ್ಬೋದು ಅಥವಾ ಅದರ ನೈಸರ್ಗಿಕ ಶತ್ರುಗಳು ಬಹುತೇಕ ನಮ್ಮ ಪಕ್ಷಿಗಳಾಗಿರ್ಬೋದು, ಪಕ್ಷಿಗಳಿಗೆ ಇವುಗಳನ್ನು ಹೊಡ್ಡೋದ್ರಿಂದ ಇವುಗಳ ಸಂಖ್ಯೆಯನ್ನು ನಾವು ಭಾಳ ಪರಿಣಾಮಕಾರಿಯಾಗಿ ಕಡಿಮೆ ಮಾಡ್ಕೋಬೋದು. ಅದರ ನಂತರ ಇನ್ನೊಂದು ಅತ್ಯಂತ ಪ್ರಮುಖ ಏನಪ್ಪ ಅಂತಂದರೆ ಈ ಒಂದು ಪತಂಗಗಳು ಹೆಚ್ಚಾನೆಚ್ಚು ನಮ್ಮ ಬೆಳಕಿಗೆ ಆಕರ್ಷಿತವಾಗ್ತವೆ. ಈ ಬೆಳಕಿನ ಬಲೆಗಳನ್ನು ನಾವು ಒಂದು ಸೂಚಕಗಳಾಗಿ ಬಳಸ್ಕೊಳ್ಳೋದ್ರಿಂದ ಆ ಬೆಳಕಿಗೆ ಆಕರ್ಷಿತವಾಯಿತು ಅಂದರೆ ನಮ್ಮ ಜಮೀನಿನಲ್ಲಿ ನಮ್ಮ ಮೆಕ್ಕೆಜೋಳದ ಬೆಳೆಯಲ್ಲಿ ಈ ಒಂದು ಕಾಂಡಕೊರಕದ ಪತಂಗಗಳು ಬರುವಂಥ ಸಾಧ್ಯತೆ ಇದೆ ಅಂತೇಳಿ ನಾವು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಒಂದು ಸೂಚಕ ಬೆಳಕಿನ ಬೆಲೆ ನಾವು ಈಗಾಗಲೇ ಭಾಳಷ್ಟು ಸಲ ಚರ್ಚೆ ಮಾಡಿದ್ದೀವಿ. ಈ ಒಂದು ಕ್ರಮಗಳನ್ನು ಬಳಸೋದ್ರಿಂದ ಭಾಳಷ್ಟು ಸರಳವಾಗಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಾವು ಇದು ಮಾಡ್ಕೋಬೋದು. ಮತ್ತು ಈ ಆರಂಭಿಕ ಲಕ್ಷಣಗಳು ನಾನು ಈಗಾಗಲೇ ಹೇಳ್ದಂಗೆ ಎಲೆಗಳ ಮೇಲೆ ಒಳಗಡೆ ಬಂದಂಥ ಭಾಗದ ಸುಳಿಯ ಎಲೆಗಳ ಮೇಲೆ ಸಣ್ಣದಾಗಿ ಕೆರಿತಾ ಇದ್ದಾವೆ ಅಂತಂದರೆ ಒಳಗಡೆ ನಮ್ಮ ಕಾಂಡಕೊರಕ ಕೆಲಸ ಶುರು ಮಾಡ್ತಾ ಇದೆ ಅಂತೇಳಿ. ಅಂಥ ಸಂದರ್ಭಗಳಲ್ಲಿ ಇದಕ್ಕೆ 2-3 ಥರದ ಪರಿಣಾಮಕಾರಿ ಕ್ರಮಗಳೇನಪ್ಪ ಅಂತಂದರೆ, ಒಂದು ಪರತಂತ್ರ ಜೀವಿಗಳನ್ನು ಬಿಡುವಂಥದ್ದು. ನಮ್ಮ ಜೈವಿಕ ಪ್ರಯೋಗಶಾಲೆಗಳಾದಂಥ ಮಂಡ್ಯ ಇರ್ಬೋದು, ಧಾರವಾಡ ಇರ್ಬೋದು, ಗಂಗಾವತಿ ಇರ್ಬೋದು, ಅಥವಾ ನಮ್ಮ ಬೈಲು ಹೊಂಗ್ಲ ಈ ಒಂದು ಜಿಲ್ಲೆಗಳಲ್ಲಿರುವಂಥ ಅಥವಾ ತಾಲೂಕುಗಳಲ್ಲಿ ಇರುವಂಥ ಕೃಷಿ ಇಲಾಖೆಯ ಜೈವಿಕ ಪ್ರಯೋಗಾಲಯಗಳಲ್ಲಿ ದೊರೆಯುವಂಥ ಈ ಟ್ರೈಕೋಗ್ರಾಮ ಪರತಂತ್ರ ಜೀವಿಯನ್ನು ಬಿಡೋದ್ರಿಂದ ಈ ಒಂದು ಕಾಂಡಕೊರಕದ ತತ್ತಿಗಳನ್ನು ನಾಶ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಅದರ ನಂತರ ಆರಂಭಿಕ ಹಂತದಲ್ಲಿ ನೀವು ನಮ್ಮ ಡೈಪೆಲ್ ಕೀಟನಾಶಕವನ್ನು ಸುಳಿಯ ಒಳಗಡೆ ಹೋಗೋ ರೀತಿ ಸಿಂಪಡಣೆ ಮಾಡುವಂಥದ್ದು. ಮತ್ತು ಮೆಕ್ಕೆಜೋಳದಲ್ಲಿ ಭಾಳ ವಿಶೇಷವಾಗಿ ನಾವು ಎಲೆಗಳ ಮೇಲೆ ಯಾವುದೇ ಒಂದು ಕೀಟನಾಶಕವನ್ನು ಸಿಂಪಡಿಸಿದ್ರೆ ಅಷ್ಟು ಪರಿಣಾಮಕಾರಿ ಅಲ್ಲ. ಅದನ್ನು ಆದಷ್ಟು ಸುಳಿ ಒಳಗೆ ಸುಳಿ ಒಳಗೆ ಮಾತ್ರ ಹಾಕಿ ಅದು ಸುಳಿ ಒಳಗಡೆ ಸೇರ್ಕೊಳ್ಳೋದ್ರಿಂದ ಮಾಡೋದ್ರಿಂದ ಭಾಳ ಹೆಚ್ಚಿನ ಲಾಭ ಅಂತೇಳಿ ಇತ್ತೀಚೆಗೆ ನಮ್ಮ ಸೈನಿಕ ಹುಳ ಬಂದ ಮೇಲೆ ನಮಗೆಲ್ರಿಗೂ ಭಾಳ ಹೆಚ್ಚಿನ ಮನವರಿಕೆ ಆಗಿದೆ. ಅದರ ನಂತರ ಇನ್ನೂ ಒಂದು ಸರಳವಾದಂಥದ್ದು ಅಂತಂದರೆ ಈ ರಾಸಾಯನಿಕಗಳನ್ನು ಬಳಸುವಂಥದ್ದು. ರಾಸಾಯನಿಕಗಳನ್ನು ಅಷ್ಟೇ ಸುಳಿ ತುಂಬುವಂತೆ ಸಿಂಪರಣೆ ಮಾಡುವಂಥದ್ದು. ಅದ್ರ ಜೊತೆಗೆ ಹರಳುಗಳನ್ನು ಕೂಡ ನಾವು ಬಳಸ್ಕೋಬೋದು. ವಾತಾವರಣದಲ್ಲಿ ತೇವಾಂಶ ಹೆಚ್ಚಿತ್ತು ಅಂದರೆ ಅಂಥ ಸಂದರ್ಭದಲ್ಲಿ ಸುಳಿನಲ್ಲೂ ಕೂಡ
ಸುಮಾರು 2-4 ಗ್ರಾಮ್ನಷ್ಟು ಏನು ಗಿಡದ ಬೆಳವಣಿಗೆ ಗಾತ್ರದ ಮೇಲೆ 2-4 ಗ್ರಾಮ್ನಷ್ಟು ಕೀಟನಾಶಕವನ್ನು ಹರಳಿನ ರೂಪದ ಕೀಟನಾಶಕಗಳ ನಮ್ಮ ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಇರ್ಬೋದು, ಫರ್ಟೆರಾ ಅಥವಾ ಕ್ಲೋರಾಂಟ್ರಿನಿಪ್ಲೋಲ್ ಇರ್ಬೋದು, ಅಥವಾ ನಮ್ಮ ಥಯಾಮೆಥಾಕ್ಸಾಮ್ ಇರ್ಬೋದು, ಅಥವಾ ಫಿಪ್ರೋನಿಲ್ ಇರ್ಬೋದು. ಈ ಹರಳುಗಳನ್ನು ಸುಳಿ ಒಳಗೆ ಹಾಕೋದು, ಅಥವಾ ನಿಮ್ಗೆ ಸುಳಿ ಒಳಗೆ ಹಾಕೋದಿಲ್ಲ ಅಂತಂದರೆ ಮಣ್ಣಿಗೆ ನೀರಿನಲ್ಲಿ ಮಣ್ಣಿನಲ್ಲಿ ಇತ್ತು ಅಂತಂದರೆ ಮಣ್ಣಿಗೂ ಕೂಡ ಈ ಹರಳುಗಳನ್ನು ಹಾಕೋಬೋದು. ಮಣ್ಣಿಗೆ ಹಾಕೋದಿತ್ತು ಅಂದರೆ ನಾವು ಸುಮಾರು ಎಕರೆಗೆ 4 kg ಕೀಟನಾಶಕವನ್ನು ಬಳಸಬೇಕಾಗ್ತದೆ. ಆದರೆ ಸುಳಿಗೆ ಹಾಕಿದ್ರೆ ಅದಕ್ಕಿಂತ ಅರ್ಧದಷ್ಟು ಕೀಟನಾಶಕದಲ್ಲೇ ನಾವು ಈ ಒಂದು ಸುಳಿಗೆ ಉಪಚಾರ ಮಾಡುವಂಥದ್ದನ್ನು ಮಾಡ್ಬೋದು. ಅದನ್ನು ಬಿಟ್ಟರೆ ನಮ್ಮ ಸಿಂಪರಣೆ ವಿಧಾನಗಳು ಕೂಡ ಅತ್ಯಂತ ಪರಿಣಾಮಕಾರಿ. ಸಿಂಪರಣೆಯಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಸುಳಿ ಮಾತ್ರ ತುಂಬುವಂತೆ ನಾವು ಈ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡುವಂಥದ್ದು. ನಮ್ಮ ಸ್ಪೈನೋಸ್ಯಾಡ್ ಇರ್ಬೋದು, ಅಥವಾ ಎಮೆಮೆಕ್ಟಿನ್ ಬೆಂಜೋಯೇಟ್ ಇರ್ಬೋದು, ಅಥವಾ ನಮ್ಮ ಥಯಾಮೆಥಾಕ್ಸಾಮ್ ಇರ್ಬೋದು. ಇವು ಅತ್ಯಂತ ಪರಿಣಾಮಕಾರಿ ಅಥವಾ ಕಡಿಮೆ ವೆಚ್ಚದ ಒಂದು ಕೀಟನಾಶಕಗಳು. ಸ್ಪೈನೋಸೈಡ್ ಸ್ವಲ್ಪ ತುಟ್ಟಿ, ಆದರೆ ಎಮೆಮೆಕ್ಟಿನ್ ಬೆಂಜೋಯೇಟ್ ಮತ್ತು ಥಯಾಮೆಥಾಕ್ಸಾಮ್ ಅತ್ಯಂತ ಕಡಿಮೆ ವೆಚ್ಚದ ಕೀಟನಾಶಕಗಳು. ಇವನ್ನ ಆರಂಭಿಕ ಹಂತದಲ್ಲೇ ಇದು ಮಾಡ್ತು ಅಂದರೆ ನಮಗೆ ಅಂಥ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗೋದಿಲ್ಲ ಈ ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಅದರ ಜೊತೆಗೆ ಈ ಕಾಂಡಕೊರಕಗಳನ್ನು ನಿರ್ವಹಣೆ ಮಾಡೋದಕ್ಕೆ, ಅದು ಕಾಂಡಕೊರಕ ಜೊತೆ ಅದರ ಜೊತೆ ಇನ್ನೂ ಹಲವಾರು ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ ನಮ್ಮ ಮೆಕ್ಕೆಜೋಳದಲ್ಲಿ ಜೈವಿಕ ವೈವಿಧ್ಯತೆಯನ್ನು ಹೆಚ್ಚು ಮಾಡೋದ್ರಿಂದನೂ ಕೂಡ ನಾವು ಬಹಳ ಸರಳವಾಗಿ ಕೀಟಗಳನ್ನು ನೈಸರ್ಗಿಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಪ್ರಮುಖವಾದಂಥದ್ದು ಅಂತಂದರೆ ಈ ಒಂದು ಮೆಕ್ಕೆಜೋಳದಲ್ಲಿ ಅಲ್ಲಲ್ಲಿ ನಾವು ಮೂಲಂಗಿ, ನಮ್ಮ ಸಾಸಿವೆ ಮತ್ತು ಧನಿಯಾ ಮತ್ತು ನಮ್ಮ ಸಬ್ಬಸಿಗೆ, ಈ ಸೊಪ್ಪುಗಳನ್ನು ಅಲ್ಲೊಂದು ಇಲ್ಲೊಂದು ಹಾಕೋದ್ರಿಂದ ಅದನ್ನು ನಾವು ಸೊಪ್ಪಿಗಾಗಿ ಅದನ್ನು ಅಥವಾ ತರಕಾರಿಯಾಗಿ ಕೂಡ ಬಳಸ್ಕೋಬೋದು. ಅಥವಾ ಇವುಗಳ ವಾಸನೆಯಿಂದ ನಮಗೆ ಇದಕ್ಕೆ ಬೇಕಾಗುವಂಥ ಈ ಪತಂಗಗಳು, ಈ ಕಾಂಡಕೊರಕದ ಪತಂಗಗಳು ನಮ್ಮ ಜಮೀನಿಗೆ ಬರೋದ್ರಿಂದ ಅವುಗಳನ್ನು ದೂರ ಕಳಿಸೋದಕ್ಕೆ ಒಂದು ಅವಕಾಶ ಇದೆ. ಅದ್ರ ಜೊತೆಗೆ ಗಿಡಗಳು ಅಲ್ಲಿರುವಂಥ ಒಂದು ಅವುಗಳ ವೈಶಿಷ್ಟ್ಯತೆಯಿಂದ ಹಲವಾರು ನೈಸರ್ಗಿಕ ಶತ್ರುಗಳನ್ನು, ಈ ಒಂದು ಕೀಟಗಳ ನೈಸರ್ಗಿಕ ಶತ್ರುಗಳನ್ನು ನಮ್ಮ ಜಮೀನಿನಲ್ಲಿ ಅವು ಆಕರ್ಷಿಸೋದ್ರಿಂದ, ಅವುಗಳಿಗೆ ಆಶ್ರಯವನ್ನು ನೀಡೋದ್ರಿಂದ ಈ ಕೀಟಗಳ ನಿರ್ವಹಣೆ ನಮಗೆ ಭಾಳ ಸರಳ ಆಗುತ್ತೆ. ಅದೇ ರೀತಿ ನಮ್ಮ ಮೆಕ್ಕೆಜೋಳದಲ್ಲಿ ಅವಾಗೊಮ್ಮೆ ಇವಾಗೊಮ್ಮೆ ಸ್ವಲ್ಪ ತೊಂದರೆ ಕೊಡುವಂಥದ್ದು ಅಂತಂದರೆ ಈ ಏನುಗಳು. ಮೈಸಸ್ ಪರ್ಸಿಕೆ ಅಂತೇಳಿ ಒಂದಿದೆ, ಮತ್ತು ಇನ್ನೊಂದು ಮೈಡೀಸ್ ಅಂತೇಳಿ 2 ಇದ್ದಾವೆ. 2 ಜಾತಿಯ ಇವು ಹೆಚ್ಚಾನೆಚ್ಚು ಎಲೆಗಳ ಕೆಳಭಾಗದಲ್ಲಿ ಆದಷ್ಟು ಸುಳಿನಲ್ಲಿ ಹೆಚ್ಚಾಗಿರುತ್ತೆ. ಕೆಲವು ಎಲೆ ಮತ್ತು ಸುಳಿಯ ಒಳಗಡೆ ಹೆಚ್ಚಾಗಿರುತ್ತವೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಚಳಿ ಹೆಚ್ಚಾದಂಥದ್ದು ಅಥವಾ ಮೋಡ ಬಂದಂಥ ವಾತಾವರಣದಲ್ಲಿ ಇವುಗಳ ಹಾವಳಿ ನಮಗೆ ಸ್ವಲ್ಪ ಹೆಚ್ಚು. ಇದಕ್ಕೂ ಸಹ ನಾವೇನಾದರೂ ಚಳಿ ಹೆಚ್ಚಾಗಿದೆ ಅಂದಾಗ ಅದರಲ್ಲಿ ಏನಾದರೂ ಆ ಹುಳುಗಳನ್ನು ತಿನ್ನುವಂಥ ಪರತಂತ್ರ ಜೀವಿಗಳು ಅದರಲ್ಲಿ ಇಲ್ಲ, ಅಥವಾ ಅವುಗಳನ್ನು ತಿನ್ನುವಂಥ ಗುಲಗಂಜಿ ಹುಳುಗಳು
ಇಲ್ಲ, ಅಥವಾ ಅವುಗಳನ್ನು ತಿನ್ನುವಂಥ ನಮ್ಮ ಸಿರ್ಫಿಡ್ ನೊಣಗಳು ಸಹ ನಮ್ಮ ಪರಿಸರದಲ್ಲಿ ಇಲ್ಲ ಅಂತ ಗೊತ್ತಾದಾಗ ಮಾತ್ರ ನಾವು ಈ ಕೀಟನಾಶಕಗಳನ್ನು ಬಳಸಿ ಇವುಗಳನ್ನು ನಿರ್ವಹಣೆ ಮಾಡ್ಬೋದು. ಈಗಾಗಲೇ ನಾನು ಹೇಳಿದಂಗೆ ಸುಳಿಯಷ್ಟೇ ತುಂಬುವಷ್ಟು ಕೀಟನಾಶಕವನ್ನು ಹಾಕ್ಕೊಳ್ಳೋದ್ರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ಈ ಹೇನನ್ನು ಸಹ ನಿರ್ವಹಣೆ ಮಾಡ್ಬೋದು. ಅದೇ ರೀತಿ ತೆನೆ ಬಂದ ಮೇಲೆ ನಮ್ಮ ಈ ಒಂದು ಬಹುಭಕ್ಷಕ ಕೀಡೆ ಹೆಲಿಕೋವರ್ಪ ಆರ್ಮಿಜರ ಏನಿದೆ, ಇದು ಕೂಡ ನಮ್ಮ ಮೆಕ್ಕೆಜೋಳಕ್ಕೆ ಭಾಳ ದೊಡ್ಡ ಪ್ರಮಾಣದ ನಷ್ಟವನ್ನು ಮಾಡುತ್ತೆ. ಇದು ತೆನೆ ಒಂದು ಜೊಂಡು ಈಚೆಗೆ ಬರ್ತಾ ಇದ್ದಂಗೆ, ಆ ರೇಷ್ಮೆ ಕೂದಲು ಹೊರಗೆ ಬರ್ತಾ ಇದ್ದಂಗೆ ದಾಳಿ ಮಾಡಲಿಕ್ಕೆ ಶುರು ಮಾಡುತ್ತೆ. ಇದರಿಂದ ಏನಾಗುತ್ತೆ, ಅದಕ್ಕೆ ಸಂಪೂರ್ಣವಾಗಿ ಬೆಳವಣಿಗೆ ಆಗೋದಿಲ್ಲ. ಮತ್ತು ಮಳೆಗಾಲದಲ್ಲಿ ಇದರಿಂದ ಆಗುವಂಥ ಇನ್ನೊಂದು ತೊಂದರೆ ಏನು ಅಂತಂದರೆ, ಇದು ಅಲ್ಲಿ ನೀರು ಒಳಗಡೆ ನಿಂತ್ಕೊಳ್ಳೋ ರೀತಿ ಮಾಡಿ ಆ ಒಂದು ತೆನೆ ಕೊಳ್ತೋಗೋದಕ್ಕೆ ಸಹಾಯವನ್ನು ಮಾಡ್ತದೆ. ಇದರಿಂದಾಗಿ ಇದರ ನಿರ್ವಹಣೆ ನಮಗೆ ಅನಿವಾರ್ಯವಾಗಿ ಬೇಕು. ಇದ್ರ ಬಗ್ಗೆ ನಾನು ಇಲ್ಲಿ ವಿಶೇಷವಾಗಿ ಹೇಳೋದಿಲ್ಲ. ಏಕೆ ಅಂತಂದರೆ ಈ ಹೆಲಿಕೋವರ್ಪ ಆರ್ಮಿಜರ ನಿರ್ವಹಣೆ ಬಗ್ಗೆ ನಮ್ಮಲ್ಲಿ ಭಾಳಷ್ಟು ಸಲ ಹಲವಾರು ಬೆಳೆಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಟೊಮೆಟೊದಲ್ಲಿರ್ಬೋದು, ಅಥವಾ ಬೇರೆ ಇನ್ಯಾವುದೇ, ಅಥವಾ ಮೆಣಸಿನಕಾಯಿನಲ್ಲಿರ್ಬೋದು. ಆ ಎಲ್ಲ ಕ್ರಮಗಳನ್ನು ನಾವು ಇಲ್ಲಿ ಬಳಸ್ಬೋದು. ಅದೇನು ಅಂತಂದರೆ ಬೆಳಕಿನ ಬಲೆ ಇರ್ಬೋದು, ಮೋಹಕ ಬಲೆ ಇರ್ಬೋದು. ಏಕೆಂದರೆ ಹೆಲಿಕೋವರ್ಪ ಆರ್ಮಿಜರಾಗಿ ನಮ್ಮಲ್ಲಿ ಮೋಹಕ ಬಲೆಗಳು ಸದ್ಯ ರೆಡಿ ಇದ್ದಾವೆ. ಹಾಗಾಗಿ ಅವುಗಳನ್ನು ಬಳಸ್ಕೊಂಡು ಅವು ಇದಾವಾ ಇಲ್ವಾ ಅನ್ನೋದು ನೋಡಿಕೊಂಡು ಇದು ಮಾಡ್ಬೋದು. ಮತ್ತು ಈ ಒಂದು ಹುಳುವನ್ನು ನಿರ್ವಹಣೆ ಮಾಡಲಿಕ್ಕೆ ಇನ್ನೊಂದು ಮೆಕ್ಕೆಜೋಳದಲ್ಲಿ ನಾವು ಬಳಸ್ಬೋದಂತ ಇನ್ನೊಂದು ಪ್ರಮುಖವಾದ ಕ್ರಮ ಏನಪ್ಪ ಅಂತಂದರೆ, ಆ ಮೇಲ್ಗಡೆ ಗಂಡು ಹೂಗಳನ್ನು ತೆಗೆದು ಬಿಡುವಂಥದ್ದು. ಗಂಡು ಹೂಗಳನ್ನು ಮೇಲ್ಗಡೆಯ ಸುಳಿಗಳನ್ನು ತೆಗೆದುಬಿಟ್ರೆ, ನಮ್ಮ ಕಾಳು ಕಟ್ಟೋದಕ್ಕೆ ಶುರು ಮಾಡಿದ ತಕ್ಷಣ ಅದನ್ನು ತೆಗೆದುಬಿಟ್ರೆ ಈ ಒಂದು ಹುಳುಗಳು ಸ್ವಲ್ಪ ಮಟ್ಟಿಗೆ ನಮಗೆ ಕಡಿಮೆ ಆಗ್ತದೆ. ಹೇಗೆ ಅಂತಂದರೆ, ನೇರವಾಗಿ ಬಿಸಿಲು ಬೀಳ್ತದೆ. ನೇರವಾಗಿ ಬಿಸಿಲು ಬೀಳೋದ್ರ ಜೊತೆಗೆ ಕೆಲವೊಂದಷ್ಟು ಹುಳುಗಳು ಮೇಲ್ಗಡೆ ಇರ್ತವೆ, ಅವುಗಳನ್ನು ಕೂಡ ನಾವು ಕಟ್ ಮಾಡಿ ಕೆಳಕ್ಕೆ ತಗೊಂಡೋಗಿರ್ತೀವಿ. ಇವೆಲ್ಲ ಅವಕಾಶಗಳು ಇದ್ದಾವೆ. ಮತ್ತು ನಮ್ಮ ಕಾಂಡ ಕೊರಕಕ್ಕೆ ಬಳಸಿದಂಥ ನಮ್ಮ ಟ್ರೈಕೋಗ್ರಾಮ ಕಿಲೋನಿಸ್ ಪರತಂತ್ರ ಜೀವಿಯು ಕೂಡ ಈ ಒಂದು ತೆನೆ ಕೊರಕದ ಹುಳುವಿನ ನಿರ್ವಹಣೆಗೆ ಕೂಡ ಸಹಾಯವನ್ನು ಮಾಡುತ್ತೆ. ಇದು ಈ ಒಂದು ಇದಕ್ಕೆ. ಅದರ ಜೊತೆಗೆ ಮುಂಗಾರಿನ ಹಂಗಾಮಿನಲ್ಲಿ ನಮಗೀಗಾಗಲೇ ಮಳೆ ಚೆನ್ನಾಗಿತ್ತು, ಮೋಡ ಚೆನ್ನಾಗಿತ್ತು ಅಂದರೆ ನಮ್ಮ ಮೆಟರೈಸಿಯಂ ರಿಲೆ ಅನ್ನುವಂಥ ಒಂದು ಕೀಟರೋಗಕಾರಿ ಶಿಲೀಂಧ್ರವನ್ನು ನಾವು ಭಾಳ ಪರಿಣಾಮಕಾರಿಯಾಗಿ ಇಲ್ಲಿ ಬಳಸ್ಬೋದು. ಅದೇ ರೀತಿ ನಮ್ಮ EPN, ಈ ಕೀಟರೋಗಕಾರಿ ಜಂತಾಣುಗಳನ್ನು ಕೂಡ ಇದರಲ್ಲಿ ನಾವು ಭಾಳ ಪರಿಣಾಮಕಾರಿಯಾಗಿ ಬಳಸ್ಕೋಬೋದು. ಯಾಕೆ ಅಂತಂದರೆ, ಈ ಒಂದು ತೆನೆ ಕೊರಕ ಯೂಶ್ವಲಿ ಆ ಒಂದು ತೆನೆಯ ಒಳಗೆ ಇರೋದರಿಂದ ಅಲ್ಲಿ ಒಂದು ತೇವಾಂಶ ಪ್ರಮಾಣ ಚೆನ್ನಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು ಬೆಳೆಯಲ್ಲಿ ಇದು ಕೂಡ ಅತ್ಯಂತ ಪರಿಣಾಮಕಾರಿ. ಅದೇ ರೀತಿ ನಮ್ಮ ಕಾಂಡ ಕೊರಕಗಳಿಗೂ ಕೂಡ EPN ಭಾಳ ಪರಿಣಾಮಕಾರಿಯಾಗಿ ನಮಗೆ ಕೆಲಸ ಮಾಡುತ್ತೆ. ಕಾರಣ ಏನು ಅಂತಂದರೆ, ನಾವು ಸುಳಿ ಒಳಗೆ ಹಾಕ್ತೀವಿ, ಅಲ್ಲಿ ಆ ತಂಪಿರುತ್ತೆ, ಅದು ನೇರವಾಗಿ ಅದು ಎಲ್ಲಿ ರಂಧ್ರ ಮಾಡಿಕೊಂಡು ಒಳಗಿರುತ್ತೋ ಆ ಜಾಗಕ್ಕೆ ಜಂತು ಹುಳುವಿನ ಒಂದು ದ್ರಾವಣ ಸಹ ಹೋಗುತ್ತೆ. ಆ ದ್ರಾವಣ ಹೋದಾಗ ಆಟೋಮೆಟಿಕ್ಕಾಗಿ ಆ ದ್ರಾವಣದ ಜೊತೆ ನೀರು ಹೋಗುತ್ತೆ. ಆ ನೀರಿನಲ್ಲಿ ನಮ್ಮ ಜಂತು ಹುಳು ಇರುತ್ತೆ. ನೀರು, ಜಂತು ಹುಳು ಮತ್ತು ನಮ್ಮ ಹುಳ ಒಂದಕ್ಕೊಂದು ಸೇರಿಕೊಂಡ್ವು ಅಂತಂದರೆ ಆಟೋಮೆಟಿಕ್ಕಾಗಿ ನಮಗೆ ಕಾಂಡ ಕೊರಕನೂ ನಿರ್ವಹಣೆ ಆಗುತ್ತೆ. ಅದೇ ರೀತಿ ನಮ್ಮ ಈ ತೆನೆ ಕೊರಕನ್ನು ಕೂಡ ನಾವು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋಕ್ಕೆ ಇರುವಂಥ ಒಂದು ಜೈವಿಕವಾದಂಥ ಒಂದು ಅವಕಾಶಗಳು. ಅದಲ್ಲದೆ ಕಡೆಯದಾಗಿ ನಮಗೆ ಕೀಟನಾಶಕಗಳಿದ್ದಾವೆ. ಆದರೆ ಈ ಮೆಕ್ಕೆಜೋಳದ ತೆನೆ ಕೊರಕಕ್ಕೆ ನಾನು ಯಾವುದೇ ಒಂದು ರಾಸಾಯನಿಕ ಕೀಟನಾಶಕಗಳನ್ನು ಶಿಫಾರಸು ಮಾಡೋದಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಏಕೆಂದರೆ ಭಾಳಷ್ಟು ಸಲ ನಾವು ಈ ತೆನೆಯನ್ನು ಹಸಿ ತೆನೆಯಾಗಿ ಮಾರಾಟ ಮಾಡ್ತೀವಿ, ಅಥವಾ ತೆನೆಯನ್ನು ನಾವು ಭಾಳಷ್ಟು ದಿನ ಬಳಸ್ತೇನೆ ಆ ಕೀಟನಾಶಕಗಳ ರಾಸಾಯನಿಕಗಳು ಭಾಳಷ್ಟು ದಿನ ನಮ್ಮ ತೆನೆಯಲ್ಲಿ ಅಥವಾ ಕಾಳುಗಳಲ್ಲಿ ಉಳ್ಕೊಂಡು ಅದನ್ನು ಪಶು ಆಹಾರವಾಗಿ ಅಥವಾ ಕೋಳಿ ಆಹಾರವಾಗಿ ಇದು ಮಾಡಿದಾಗ ಭಾಳಷ್ಟು ನೇರವಾದ ನಷ್ಟ ಅಲ್ಲದಿದ್ದರೂ ಪರೋಕ್ಷವಾದ ನಷ್ಟಗಳು ಭಾಳ ಹೆಚ್ಚಾಗ್ತಾ ಇದ್ದಾವೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಈ ಕೀಟಕ್ಕೆ ವಿಶೇಷವಾಗಿ ಯಾವುದೇ ರಾಸಾಯನಿಕಗಳನ್ನು ಬಳಸಬೇಡಿ ಅನ್ನೋದನ್ನೇ ನನ್ನ ಶಿಫಾರಸು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.